ಗೈಸ್, ವೆಲ್ಕಮ್ ಬ್ಯಾಕ್ ಟು ಆಶಾ ವ್ಲಾಗ್ಸ್. ಹೊಸ ವ್ಲಾಗಿಗೆ ಎಲ್ಲರಿಗೂ ವೆಲ್ಕಮ್. ಸೊ ಇದು ನನ್ನ ಫಸ್ಟ್ ವೀಡಿಯೋ ಏನಲ್ಲ, ತುಂಬ ವೀಡಿಯೋಸ್ಗಳ ಅಪ್ಲೋಡ್ ಮಾಡಿದ್ದೀನಿ. ಬಟ್ ಆದರೂ ಇದು ಇಂಟ್ರೊಡಕ್ಷನ್ ಕೊಡೋಣ ಅಂತ ನಮ್ಮ ಚಾನಲ್ಗೋಸ್ಕರ. ಬಿಕಾಸ್ ಹಳೆ ಚಾನಲ್ ಇತ್ತು, ಅದು ತುಂಬ ಕಾರಣಗಳಿಂದಾಗಿ ಕ್ಲೋಸ್ ಆಗಿಬಿಟ್ಟಿದೆ, ಅಂದರೆ ಪಾಸ್ವರ್ಡ್ ಮರ್ತೋಗ್ಬಿಟ್ಟಿದೆ. ಸೊ ಹಂಗಾಗಿ ಇದೊಂದು ಹೊಸ ಚಾನಲ್ಲು. ಸೊ ಮಸ್ತಾಗಿ ವ್ಲಾಗ್ಸ್ಗಳು ಬರ್ತಾ ಇರ್ತವೆ ಇನ್ಮೇಲೆ, ಡೈಲಿ ವ್ಲಾಗ್ಸ್ಗಳು. ದಯವಿಟ್ಟು ಎಲ್ಲರೂ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟ ಆಗಲಿಲ್ಲ ಅಂದರೆ ಹಾಗೆ ಕಮೆಂಟ್ ಕೂಡ ಮಾಡಿ. ಏನು ಈ ಬಿಸಿಲು, ಈ ಬೆಂಗಳೂರು ವೆದರು ಒಂದೊಂದು ದಿವಸ ಒಂದೊಂದು ಥರ ಇರುತ್ತೆ. ಒಂದು ದಿವಸ ಮಳೆ ಬಂದರೆ ಒಂದು ದಿವಸ ಫುಲ್ ಬಿಸಿಲಿರುತ್ತೆ ಇವತ್ತು ಥರ. ಸೊ ನೋಡ್ಬೋದು ಇಲ್ಲಿ ಫ್ಯಾಷನ್ ಫ್ರೂಟು. ಸೊ ಇಲ್ಲೂ ಒಂದಿದೆ, ಕಾಣಿಸ್ತಿದೆಯಾ? ಕಾಣಿಸ್ತಿದೆ. ಸೊ ಈ ಗಿಡ ನೆಟ್ಟು ತುಂಬ ದಿನವೇ ಆಯಿತು. ಬಟ್ ಆದರೆ ಕೋತಿಗಳ ಕಾಟದಿಂದ ಎಲ್ಲ ಫ್ಯಾಷನ್ ಫ್ರೂಟ್ಗಳು ತುಂಬ ಬಂದಿದ್ರು, ಎಲ್ಲ ಕಿತ್ಕೊಂಡು ತಿನ್ಕೊಂಡು ಹೋಗ್ಬಿಟ್ಟಿದ್ದಾವೆ. ಸೊ ಗಿಡ ನೋಡ್ಬೋದು ಹೆಂಗಾಗಿದೆ ಅಂತ. ಫುಲ್ ಚೆನ್ನಾಗಿದೆ ಗಿಡ, ನೋಡ್ತಾ ಇರ್ಬೋದು ಕ್ಯಾಮ್ರಾದಲ್ಲಿ. ಫುಲ್ ಎಲ್ಲ ಹಾಳಾಗೋಗ್ಬಿಟ್ಟಿದೆ, ಕೋತಿಗಳು ಹತ್ತಿ ಎಲ್ಲ ಕಿತ್ತಾಕಿಕ್ಕಿದ್ದಾವೆ. ಸೊ ಇಲ್ಲಿ ಮುಂದೆ ಒಂದು ಸ್ವಲ್ಪ ಸಣ್ಣದಾಗಿ ಗಾರ್ಡನ್ ಮಾಡ್ಕೊಂಡಿದ್ದೀವಿ, ನೋಡ್ಬೋದು. ನಿಮಗೆ ಕಾಣಿಸಲ್ಲ ಯಾಕಂದರೆ ನಾನು ಕ್ಯಾಮ್ರಾ ಟರ್ನ್ ಮಾಡಿಲ್ಲ. ಸೊ ಹಂಗಾಗಿ ನೋಡ್ಬೋದು, ಇದೊಂದು ಸಣ್ಣ ಕೈ ತೋಟ ನಾವು ಮಾಡ್ಕೊಟ್ಟಿದ್ದೀವಿ ಮನೆಗೋಸ್ಕರ. ಇಲ್ಲ ಸೀಮೆ ಬದನೆಕಾಯಿ ಗಿಡಗಳು ಇಲ್ಲೆಲ್ಲ ಇದ್ದಾವೆ. ಇದು ಫುಲ್ ಹಬ್ಕೊಂಬಿಟ್ಟಿದೆ. ಇಲ್ಲೊಂದು ಸಣ್ಣದೊಂದು ನುಗ್ಗೆ ಗಿಡ ಹಾಕಿದ್ದು, ಬಟ್ ಇದು ಯಾಕೋ ಅಷ್ಟೊಂದು ಗ್ರೋತ್ ಇಲ್ಲ, ಏನೋ ಪ್ರಾಬ್ಲಮ್ ಇದೆ. ನೀರು ಬಿಟ್ಟರೆ ಸಾಕಾಗ್ತಿಲ್ಲ ಅದಕ್ಕೆ ಯಾಕೋ. ಸೊ ಇಲ್ಲೊಂದು ಮನೆಗೋಸ್ಕರ ದಾಸವಾಳ ಗಿಡ ಹಾಕಿದ್ದೀವಿ. ಇಲ್ಲಿ ಉಣಿರೋ ಒಂದು ಗಿಡ ಸೀಮೆ ಬದನೆಕಾಯಿ ಗಿಡ ಇಲ್ಲೆಲ್ಲ ಹತ್ಕೊಂಡು ಹೋಗ್ಬಿಡ ಫುಲ್ ಹಬ್ಕೊಂಬಿಟ್ಟಿದೆ. ತುಂಬ ಹಳೆ ಗಿಡ ಇದು, ಕಾಯಿಗಳೆಲ್ಲ ಬಿಟ್ಟಿದೆ, ನೋಡ್ಬೋದು ನೀವು. ಮನೇಲಿ ಯೂಸ್ ಮಾಡಿ ಸಾಕಾಗಿ ಬಿಟ್ಬಿಟ್ಟವ್ರೆ, ಎಲ್ಲ ವೇಸ್ಟ್ ಆಗ್ತಿದೆ. ಯಾರಾದರೂ ಬೇಕು ಅಂದರೆ ನೋಡಿ, ಕಮೆಂಟ್ ಮಾಡಿ, ಅಡ್ರೆಸ್ ಹಾಕಿ. ನನ್ನ ಇನ್ಸ್ಟಾಗ್ರಾಮ್ ಐಡಿ ಇದೆ 2496 ಅಂತ, 2496 ಹರ್ಷ ಅಂತ. ಯಾರಾದ್ರು ಬೇಕಾದ್ರೆ DM ಮಾಡಿ. ಸುಮಾರು ಒಂದು 2-3 kg ಸಿಗ್ಬೋದು. ಡೈಲಿ ಬೆಂಗಳೂರು ಬರ್ತಾ ಇರ್ತೀನಿ. ಯಾರು DM ಮಾಡಿದರೆ ಅಡ್ರೆಸ್ ಹಾಕಿದ್ರೆ ಬೆಂಗಳೂರು ಯಶವಂತಪುರ ಮಲ್ಲೇಶ್ವರಂ ಆ ರೇಂಜಲ್ಲಿ ಆ ಹತ್ತದಲ್ಲಿದ್ದರೆ ನಿಮಗೆ, ಅಥವಾ ನೀವೇ ಬಂದರೆ ತೊಗೊಂಡೋಗ್ಬೋದು, ಫ್ರೀಯಾಗಿ ಕೊಡ್ತೀವಿ ನೋಡಿ. ಸೊ ಇದು ಮತ್ತೆ ಬಾಳೆ ಗಿಡ, ಇದೊಂದು ಸ್ವಲ್ಪ ಇದೆ. ಅದ್ರ ಸೆಂಟ್ರಲ್ ಮತ್ತೆ ಅದ್ರ ಗ್ಯಾಪ್ ಇದು ಮಾಡೋಕ್ಕೋಸ್ಕರ ಮರ್ಗೆಣ್ಸ್ ಹಾಕ್ಕೊಂಡಿದ್ದೀವಿ. ಮರ್ಗೆಣ್ಸ್ ಇವಾಗ ಅಲ್ಲೇ ಬಂದಿದೆ, ಹಾರ್ವೆಸ್ಟ್ ಮಾಡಬೇಕಾಯಿತು, ಬಟ್ ಹಂಗೆ ಬಿಟ್ಟಿದ್ದಾರೆ. ಮೇಲ್ಗಡೆ ಎಲ್ಲ ಕಟ್ ಆಫ್ ಮಾಡಿ ಹಾಕಿದ್ದಾರೆ, ನೋಡ್ಬೋದು. ಸೊ ಇದು ಫಸ್ಟ್ನೇ ಬೆಳೆ ಇವಾಗ ಅಲ್ಲೇ ಇದು ಈ ಬಾಳೆ ಗಿಡ. ಇವೆಲ್ಲ ಹಳೆ ಬಾಳೆ ಗಿಡಗಳು. ಸೊ ನಾವು ಯಾವ ಕಂತುಗಳನ್ನೆಲ್ಲ ಜಾಸ್ತಿ ಎಕ್ಸ್ಟ್ರಾ ಏನೇನು ಬಂದಿದೆ ಇವೆಲ್ಲ ನಾವು ಯಾವ ಕಟ್ ಮಾಡೋಕ್ಕೋಗಿಲ್ಲ, ಯಾಕಂದರೆ ಗುಂಪು ಬಾಳೆ ಬೆಳೆಸ್ತಾ ಇರೋದು. ಯಾಕೆಂದರೆ ಒಂದು ಬರೋ ಅಷ್ಟೊತ್ತಿಗೆ ಒಂದೇ ಒಂದು ಕಂತು ಬಿಟ್ಕೊಂಡ್ರೆ ನಮಗೆ ತುಂಬ ಟೈಮ್ ಆಗುತ್ತೆ. ನೋಡಿ ಇಲ್ಲಿ ಒಳ್ಳೆ ಗೊನೆ ಬಂದಿದೆ, ಪಚ್ಚಬಾಳೆಹಣ್ಣೆಲ್ಲ ಇದು ಏಲಕ್ಕಿ ಬಾಳೆಹಣ್ಣು, ನೋಡ್ಬೋದು. ಝೂಮ್ ಮಾಡಿ ತೋರಿಸಿ ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ಅಂತ. ಗೊನೆ ಇದು ಮಸ್ತಾಗಿ ಬಂದಿದೆ, ಯಾಕಂದರೆ ಇದಕ್ಕೆ ಒಂಚೂರು ಗೊಬ್ಬರ ಹಾಕಿಲ್ಲ, ಫುಲ್ ಆರ್ಗ್ಯಾನಿಕ್ಕಾಗಿ ಬೆಳೆದಿರೋದು. ನೋಡಿ ಈ ಥರ ಗುಂಪು ಬಾಳೆ ಬೆಳೆಯೋದ್ರಿಂದ ಇದೊಂದು ಒಂದೇ ಒಂದು ಬೆಳೆಸ್ಕೊಂಡ್ರೆ ನಮ್ಗೆ ಬರೀ ಒಂದೇ ಒಂದು ಗೊನೆ ಸಿಗುತ್ತೆ. ಈ ಥರ ಗುಂಪಾಗಿ ಬೆಳೆಸ್ಕೊಂಡ್ರೆ ನಮಗೆ ಅದು ಕಟ್ ಮಾಡೋ ಅಷ್ಟೊಂದು ಮತ್ತೆ ಇನ್ನೊಂದು ಇಲ್ಲಿ ಗೊನೆ ಬಿಟ್ಟಿದೆ, ನೋಡ್ಬೋದು. ಇಲ್ಲಿ ಈ ಸ್ವಲ್ಪ ಕ್ವಾಲಿಟಿ ಎಷ್ಟೊಂದು ಬಂದಿಲ್ಲ, ಪರವಾಗಿಲ್ಲ, ಗೊಬ್ಬರ ಹಾಕ್ತೆ ಬಂದು ಇಷ್ಟಾದ್ರೂ ಬಂದಿದ್ದಿಲ್ಲ. ನೆಕ್ಸ್ಟ್ ಇದು ಗೊನೆ ಬಿಡುತ್ತೆ. ಮತ್ತು ಹಂಗೆ ನೋಡ್ರಿ ಇವೆಲ್ಲ ಇವಾಗ ಅದನ್ನು ಈ ಗೊನೆ ಕಟ್ ಮಾಡ್ತಿದ್ದಂಗೆ ಇದು ಚೆನ್ನಾಗಿ ಬಂದಿದೆ ಇವಾಗ ಈ ಬಾಳೆ ಗಿಡ. ಇದು ನೆಕ್ಸ್ಟ್ ಇದು ಗೊನೆ ಬಿಡೋಕ್ಕೆ ರೆಡಿ ಆಗುತ್ತೆ. ಸೊ ಇದು ಒಂದು ಅಡ್ವಾಂಟೇಜ್ ಗುಂಪು ಬಾಳೆದು. ಬರೀ ಬೇರೆ ತೋಟಗಳಲ್ಲೆಲ್ಲಾದರೆ ಈ ಕಮರ್ಷಿಯಲಾಗಿ ಮಾಡೋರು ಏನು ಮಾಡ್ತಾರೆ ನೋಡಿ, ಅಲ್ಲೂ ಒಂದು ಗೊನೆ ಬಿಟ್ಟಿದೆ, ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ನೋಡಿ ಇಲ್ಲೂ ಒಂದು ಗೊನೆ ಬಿಟ್ಟಿದೆ. ಟೋಟಲ್ಲು 2 ಗಿಡದಲ್ಲಿ 3 ಗಿಡದಲ್ಲಿ ಬರೋವಂಥ ಕಾಯಿಗಳು ನಮ್ಗೆ ಒಂದೇ ಗಿಡದಿಂದ ಬಂದಿರೋ ಇದರಲ್ಲೇ ಒಂದೇ ಕಡೆ ಸಿಗ್ತಾಯಿದೆ ನಮಗೆ ಗುಂಪು ಬಾಳೆ. ಈ ಮೆಥಡಲ್ಲಿ ತುಂಬ ಒಳ್ಳೆ ಇದಿದೆ, ಯಾರು ಬೇಕಾದ್ರೂ ಮಾಡ್ಬೋದು ಈಸಿಯಾಗಿ. ಇಲ್ಲಿ ಇಷ್ಟು ಯಾಕೆ ಚೆನ್ನಾಗಿ ಬಂದಿದೆ ಅಂತ ಹೇಳೋದಾದರೆ, ನಮ್ಮ ಸಿಂಟ್ಯಾಕ್ಸು ಮೇಲಿದೆ ಮನೆಯಿಂದ, ಅಲ್ಲಿ ಬೀಳೋ ನೀರೆಲ್ಲ ಡೈರೆಕ್ಟ್ ಇಲ್ಲಿಗೆ ಬೀಳುತ್ತೆ. ಸೊ ಹಂಗಾಗಿ ಇದಕ್ಕೆ ಜಾಸ್ತಿ ನೀರು ಸಿಗೋದ್ರಿಂದ ಏನೋ ಈ ಒಂದು ಬಾಳೆ ಗಿಡ ಮತ್ತು ಅದ್ರ ಪಕ್ಕದಲ್ಲಿರೋದು ತುಂಬ ಚೆನ್ನಾಗಿ ಬಂದಿದೆ. ಇವೆಲ್ಲ ಹೊಸ ಗಿಡಗಳು. ಸೊ ಇವು ಅಷ್ಟೊಂದೇನು ಚೆನ್ನಾಗಿ ಬಂದಿಲ್ಲ. ಸೊ ಇದಾಗಲೇ ಗೊನೆ ಕಡ್ದಿದ್ದೀವಿ ಒಂದು, ನೋಡ್ಬೋದು. ಈ ಗಿಡ ಗೊನೆ ಕಡ್ದಿದ್ದೀವಿ. ಸೊ ಇದು ಒಂದು ಸಣ್ಣದಾಗಿ ಗೊನೆ ಬಂದಿದೆ. ಇಂಪಾರ್ಟೆಂಟ್ ಅಂದರೆ ಇಲ್ಲೊಂದು ಮೂಸಂಬಿ ಗಿಡ. ಫಸ್ಟು ನಾವು ಇದನ್ನೇನು ಅಂದ್ಕೊಂಡಿದ್ದು ಅಂದರೆ ನಿಂಬೆ ಗಿಡ ಅಂದ್ಕೊಂಡು ತೊಗೊಂಬಂದು ಉಣಿದ್ದು. ಬೆಂಗಳೂರಿಂದ ಯಾರೋ ನಮ್ಮ ನೆಂಟರುಗಳು ಕೊಟ್ಟಿದ್ರು, ನಿಂಬೆ ಗಿಡ ತೊಗೊಂಡೋಗಿ ಉಣಿ ಚೆನ್ನಾಗಿ ಬರುತ್ತೆ ಅಂತ. ನೋಡ್ಬೋದು ಇವಾಗ ಈ ಗಿಡ ಮೂಸಂಬಿ ಗಿಡ ಇದು. ಆ್ಯಕ್ಚುಲಿ ಲಾಸ್ಟ್ ಟೈಮು 3 ಕಾಯಿ ಬಿಟ್ಟಿತ್ತು ಫಸ್ಟ್ ಟೈಮು.
ಇವಾಗ ಪರವಾಗಿಲ್ಲ, ಒಂದು ರೇಂಜಿಗೆ ಬೆಳೆದಿದೆ. ಇದು ಆಲ್ಮೋಸ್ಟ್ ಆಲು ನಮ್ಮ ಮನೆ ಕಟ್ಟಬೇಕಾದ್ರೆ ಹಾಕಿದ್ದಂಥ ಗಿಡ. ನಮ್ಮ ಮನೆ ಪಾಯ ಹಾಕಿದ್ದಾಗ ಉಣಿದ ಗಿಡ ಇದು. ಸುಮಾರು ಮನೆ ಕಟ್ಟೆನೇ 3 ವರ್ಷ ಆಗಿದೆ, ಮನೆ ಕಟ್ಟಕ್ಕೆ 2 ವರ್ಷ, 5 ವರ್ಷದ ಗಿಡ ಇವಾಗಿದು. ಸ್ವಲ್ಪ ಕಟ್ ಮಾಡಿದ್ದೀನಿ ಪ್ರೂನಿಂಗ್ ಅಂತ, ಇಲ್ಲೆಲ್ಲ ಕಟ್ ಮಾಡಿದ್ದೀನಿ. ಪ್ರೂನಿಂಗ್ ಮಾಡಬೇಕು, ಇನ್ನೂ ಸ್ವಲ್ಪ ತಲೆ ಹೊಡಿಬೇಕು ಮೇಲ್ಗಡೆ ಎಲ್ಲ. ಇದರಲ್ಲಿ ಜಾಸ್ತಿ ಕೆಂಜಗಳಿದ್ದಾವೆ. ಸೊ ನೋಡ್ಬೋದು ಇಲ್ಲೆಲ್ಲ ಗೂಡುಗಳಿದ್ದಾವೆ ಕೆಂಜಗದು. ಸೊ ಅದು ಇದ್ರೂ ಒಳ್ಳೇದು, ರೋಗ ಬರೋಲ್ಲ ಗಿಡಕ್ಕೆ. ಬಟ್ ಆದರೂ ಇದಕ್ಕೆ ನೆಕ್ಸ್ಟ್ ಟೈಮು ಫ್ಲವರಿಂಗ್ ಚೆನ್ನಾಗಿ ಬರಬೇಕು ಅಂದರೆ ಪ್ರೂನಿಂಗ್ ಮಾಡಬೇಕಂತ. ಈ ಥರ ಏನು ಫ್ರೂಟ್ಸ್ಗಳು, ಆರ್ಚರ್ಡ್ ಗಿಡಗಳು ಬರ್ತವೆ ಅವಕ್ಕೆ. ಸೊ ಇದೊಂದು ಹೊಸ ಅಡಿಕೆ ಗಿಡ ಉಣಿದ್ದೀವಿ, ನಮ್ಮ ತೋಟದಲ್ಲೇ ಮಾಡಿರೋದು. ರಿಸಲ್ಟು ಚೆನ್ನಾಗಿದೆ ನೋಡಿ. ಯಾರಿಗಾರು ಅಡಿಕೆ ಗಿಡ ಬೇಕು ಅಂದರೆ ನಮ್ಮ ಹತ್ರ ಇದ್ದಾವೆ, ಒಂದು 1000-2000 ಪೀಸಸ್ ಇದ್ದಾವೆ. ಆರ್ಡ್ರ್ ಯಾರಾದರೂ ಬೇಕು ಅಂದರೆ ನೋಡಿ, ಆರ್ಡ್ರ್ ಹಾಕಿ. ನಾನು ಇನ್ಸ್ಟಾಗ್ರಾಮ್ ಐ ಡಿ ಅವಲ್ಲ ಹೇಳಿದೆ, 2496 ಹರ್ಷಾಪಿ ಅಂತ. ನೋಡ್ಬಿಟ್ಟು ಯಾರು ಬೇಕೋ DM ಮಾಡಿ. ಸೊ ನೋಡಿ, ಇದು ಒಂದು ಹೊಸ ಗಿಡ ಉಣಿದ್ದೀವಿ ಇಲ್ಲಿ. ಸೊ ಈ ಗಿಡಗಳೆಲ್ಲ ಹೆಂಗೆ ರೆಡಿ ಮಾಡಿದ್ದೀವಿ ಅಂತ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿರೋ ಏನು ರೆಡಿ ಮಾಡಿಕ್ಕಿದ್ದೀವಿ ಲಾಸ್ಟ್ ಬ್ಯಾಚು, ಇವು ಸ್ವಲ್ಪ ಇಲ್ಲಿದ್ದಾವೆ. ಇವು ಯಾರೋ ಬುಕ್ ಮಾಡಿದ್ದಾರೆ, ಅದಕ್ಕೋಸ್ಕರ ಇಲ್ಲಿ ಇಕ್ಕಿದ್ದೀವಿ. ಸೊ ಇವನು ಇನ್ನೊಂದು ಬ್ಯಾಚು, ಇನ್ನೊಂದು 2-3 ಸಾವಿರ ಬ್ಯಾಚು ಆ ಸೈಡ್ ಅಲ್ಲಿದ್ದಾವೆ. ಸೊ ನಾವೇನು ನರ್ಸರಿ ಎಲ್ಲ ಏನು ಮಾಡಿಲ್ಲ, ಔಟ್ ಸ್ಪೇಸಲ್ಲಿ ಅಂದರೆ ಡೈರೆಕ್ಟ್ ಸಣ್ಣ ಇದ್ರ ಬೀಳೋ ಅಂಥ ಬೆಳಕಲ್ಲೇ ಬೆಳೆಸ್ತಾ ಇದ್ದೀವಿ. ಯಾಕಂದರೆ ಇಮ್ಯುನಿಟಿ ಜಾಸ್ತಿ ಇರಲಿ, ಆಚೆ ಕಡೆ ಉಣಿದ ತಕ್ಷಣ ಗಿಡ ಸತ್ತೋಗ್ಬಾರ್ದು ಅಂತ. ಸೊ ಇವಾಗ ಅಲ್ಲಿ ತೋರಿಸಿದ್ನಲ್ಲ ನಿಮಗೆ ಹೊಸ ಗಿಡ, ಸೊ ಅದು ಇದೇ ಥರ ಇತ್ತು. ಇವನು ಇವಾಗ ಅಲ್ಲಿ ಉಣ್ಬಿಟ್ಟು ಇನ್ನೊಂದು 3 ತಿಂಗಳಲ್ಲಿ ನಿಮ್ಗೆ ಆ ರಿಸಲ್ಟ್ ಬರುತ್ತೆ, ಒಳ್ಳೆ ಗಿಡ ಬರುತ್ತೆ. ಸೊ ನೋಡಿ, ಯಾರ್ಯಾರಿಗಾರು ಇಂಟ್ರೆಸ್ಟ್ ಇದೆ DM ಮಾಡಿ, ಕಳಿಸ್ಕೊಡ್ತೀವಿ. ಟ್ರಾನ್ಸ್ಪೋರ್ಟೇಷನ್ ಎಲ್ಲ ನಿಮ್ಮದೇ. ಬಂದು ಬೇಕಾದ್ರೆ ಗಿಡ ನೋಡಿ ಒಂದ್ಸತಿ. ಸೊ ಇಲ್ಲೂ ಮತ್ತೆ ದಾಸವಾಳ ಗಿಡನೇ ಹಾಕಿದ್ದೀವಿ. ಹೂಗೇನು ಬರಗಳಿಲ್ಲ ದೇವ್ರ ಪೂಜೆ ಮಾಡೋಕ್ಕೆ. ಇಲ್ಲಿ ಸ್ವಲ್ಪ ಮೇಕೆ ಸಾಕೋಣ, ಕುರಿ ಸಾಕೋಣ ಅಂದ್ಬಿಟ್ಟು ಈ ಒಂದು ಪ್ಯಾರೆಟ್ ಗ್ರಾಸ್ ಹಾಕಿದ್ದು. ಇದು ಯಾಕೋ ಅಷ್ಟೊಂದು ರಿಸಲ್ಟ್ ಇಲ್ಲ, ಯಾಕಂದರೆ ಇಲ್ಲಿ ಹಲಸಿನ ಮರ ಇದೆ, ಬಿಸಿಲು ಅಷ್ಟು ಬೀಳಲ್ಲ. ರಿಸಲ್ಟ್ ಇಲ್ಲ ಅಂದ್ಬಿಟ್ಟು ಸುಮ್ಮನಾಗಿದ್ದೀವಿ. ಮಾಡಬೇಕು, ಅದು ಒಂದು ಪ್ಲ್ಯಾನ್ ಇದೆ. ಮುಂದೆ ಆದಂಗೆ ಒಂದು ಮೇಕೆ ಶೆಡ್ಡು, ಒಂದು ಕುರಿ ಶೆಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ನೆಕ್ಸ್ಟು ನೋಡೋಣ, ಅದು ಒಂದು ಟೈಮ್ ಬಂದಾಗ ನೆಕ್ಸ್ಟ್ ಅದನ್ನು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ. ಸೊ ನೆಕ್ಸ್ಟು ಹಂಗೆ ನೋಡೋದಾದರೆ ಇಲ್ಲೆಲ್ಲ ಫುಲ್ ಅಡಿಕೆ ತೋಟ ಇದೆ. ಇಲ್ಲೆಲ್ಲ ಮುಂದೆಗಡೆ ನಿಮಗೆ ನೋಡ್ಬೋದು ನೋಡಿ, ಇದೆಲ್ಲ ಫುಲ್ ಅಡಿಕೆ ತೋಟ. ಮಸ್ತಾಗಿದೆ ಮಾತ್ರ ಕ್ಲೈಮೇಟು ಎಲ್ಲ. ಸೊ ಅಲ್ಲೂ ಒಂದು ನೋಡ್ಬೋದು, ಅಲ್ಲೂ ಒಂದು ಮರ ಇದೆ, ಅದು ಚಕೋತ ಮರ. ಬಟ್ ಅದೇನು ಅಷ್ಟು ಕಾಯಿ ಬಿಡ್ತಾಯಿಲ್ಲ, ಅದು ಯಾಕೋ ಏನೋ ಪ್ರಾಬ್ಲಮ್ ಇದೆ ಗಿಡದ್ದು. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ, ಸಾಕು. ಇಷ್ಟೇ ಫಸ್ಟ್ ವ್ಲಾಗಲ್ಲಿ ಇನ್ಫಾರ್ಮೇಷನ್ ಅಂದ್ಕೊಳ್ತೀನಿ. ಸೊ ಈ ವ್ಲಾಗ್ ಏನೋ ನಿಮಗೆ ಇಂಟ್ರೆಸ್ಟಿಂಗ್ ಆಗಿತ್ತು, ತುಂಬ ಯೂಸ್ಫುಲ್ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೂ ಗೊತ್ತಾಗ್ತಿಲ್ಲ ಕಂಟೆಂಟ್ ಹೆಂಗೆ ಮಾಡಬೇಕು ಅಂತ. ಮುಂದೆ ಇನ್ನೂ ಇಂಪ್ರೂವೈಸೇಷನ್ ಮಾಡ್ಕೊಂಡು ಮಾಡ್ತೀನಿ. ಏನಾದರೂ ತಪ್ಪುಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು, ಬಾಯ್.